ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಸ್ಪೈಸಿ ಎಗ್ ಮಸಾಲ ರೈಸ್ ಸೂಪರ್ ಆಗಿರ್ತದೆ. ಇದು ಲಂಚ್ ಬಾಕ್ಸಿಗೆ ಒಳ್ಳೆ ಹೇಳಿ ಮಾಡಿಸಿದಂಥ ರೆಸಿಪಿ. ಹಾಗೆ ಬ್ಯಾಚುಲರ್ಸಿಗಂತೂ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ. ಸೂಪರ್ ಆಗಿರ್ತದೆ ನೋಡಿ. ಸ್ಪೈಸಿಯಾಗಿರ್ತದೆ, ಟೇಸ್ಟಿಯಾಗಿರ್ತದೆ, ಅದ್ಭುತ ರುಚಿ ಇರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಚೆನ್ನಾಗಿರ್ತದೆ ನೋಡಿ. ಎಲ್ಲರೂ ಕೂಡ ನಿಮ್ಮನ್ನು ಹೊಗಳ್ತಾರೆ. ಯಾಕೆ ಅಂದರೆ ಅಷ್ಟು ಟೇಸ್ಟಿಯಾಗಿರ್ತದೆ. ಮಕ್ಕಳಿಗಂತೂ ಇಷ್ಟ ಆಗ್ತದೆ ನೋಡಿ. ಎಷ್ಟು ಕಲರ್ ಬಂದಿದೆ ನೋಡಿ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಆಯಿತಾ, ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಒಂದು ರೆಸಿಪಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಸ್ಪೈಸಿ ಎಗ್ ಮಸಾಲ ರೈಸ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಮೀಡಿಯಮ್ ಗಾತ್ರದ 2 ಟೊಮೆಟೊ ತಗೊಂಡಿದ್ದೇನೆ, 1 ಈರುಳ್ಳಿ ತಗೊಂಡಿದ್ದೇನೆ, ಮೀಡಿಯಮ್ ಈರುಳ್ಳಿ. ಹಾಗೆ 1 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, 5 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗ್ತದೆ, ಪೇಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಾನೊಂದು ಮಿಕ್ಸಿ ಜಾರ್ ತಗೊಳ್ತೇನೆ ಫ್ರೆಂಡ್ಸ್. ಈಗ ಮಿಕ್ಸಿ ಜಾರಿಗೆ ಎಲ್ಲವನ್ನು ಸೇರಿಸ್ಕೊಳ್ಳುವ. ನೀರು ಹಾಕೋದು ಬೇಡ, ಹಾಗೆ ರುಬ್ಕೊಳ್ಬೇಕು, ವಾಟರ್ ಆ್ಯಡ್ ಮಾಡಲಿಕ್ಕಿಲ್ಲ. ಓಕೆ ಫ್ರೆಂಡ್ಸ್, ಇದು ನೋಡಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ತುಂಬ ಸ್ಮೂತಾಗಿ ಆಗಬೇಕಂತೇನಿಲ್ಲ, ತುಂಬ ಸ್ಮೂತ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ರಫ್ ಇದ್ದರೂ ತೊಂದರೆ ಇಲ್ಲ. ಆಯಿತಾ ಫ್ರೆಂಡ್ಸ್, ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಆಯಿಲ್ ಹೀಟ್ ಆಗ್ತಾ ಇದೆ. ಈಗ ನಾನು ರುಬ್ಬಿ ಇಟ್ಕೊಂಡಂಥ ಮಿಶ್ರಣ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡುವ. ಅದು ಹಸಿ ಸ್ಮೆಲ್ ಹೋಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಓಕೆ ಫ್ರೆಂಡ್ಸ್, ಈಗ ಆಗಿದೆ ನೋಡಿ. ಹಸಿ ಸ್ಮೆಲ್ ಹೋಗಿದೆ. ಹಾಗೆ ಸ್ವಲ್ಪ ಡ್ರೈ ಆಗಿದೆ ನೋಡಿ. ಮತ್ತು ಕಲರ್ ಸ್ವಲ್ಪ ಡಾರ್ಕ್ ಆಗಿ ಬಂದಿದೆ. ಈಗ ಆಗಿದೆ. ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳುವ. ಇಲ್ಲಿ ಫ್ರೆಂಡ್ಸ್ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಇದೆ. ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತೇನೆ. ಕಲರ್ ಬರ್ತದೆ ಚೆನ್ನಾಗಿ, ಖಾರ ಜಾಸ್ತಿ ಏನಿರುವುದಿಲ್ಲ. ಹಾಗೆ 1 ಟೀ ಸ್ಪೂನ್ ಕೊರೆಂಡರ್ ಪೌಡರ್ ತಗೊಂಡಿದ್ದೇನೆ, ಕೊತ್ತಂಬರಿ ಪೌಡರ್. ಹಾಗೆ ಅರ್ಧ ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ, ಪೆಪ್ಪರ್ ಪೌಡರ್ ಹಾಕ್ತೇನೆ, ಕಾಳುಮೆಣಸು ಪೌಡರ್. ಹಾಗೆ ಸ್ವಲ್ಪ ಹಲ್ದಿ ಪೌಡರ್ ಹಾಕ್ಕೊಳ್ಳುವ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಆ್ಯಡ್ ಮಾಡ್ತೇನೆ. ಎಲ್ಲ ಮಿಕ್ಸ್ ಮಾಡುವ. ಎರಡು 2 ಮಿನಿಟ್ಸ್ ಹೀಗೆ ಕುಕ್ ಮಾಡಿದರೆ ಆಯ್ತು ಫ್ರೆಂಡ್ಸ್. ಆಯಿತಾ, ಮಸಾಲೆ ಹಾಕಿದ ಮೇಲೆ. ಈಗ ಫ್ರೆಂಡ್ಸ್ ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ನಾನು 3 ಮೊಟ್ಟೆ ತಗೊಂಡಿದ್ದೇನೆ ಫ್ರೆಂಡ್ಸ್. ನೋಡಿ, 3 ಮೊಟ್ಟೆ ತಗೊಂಡಿದ್ದೇನೆ. ಇದನ್ನೀಗ ಹಾಕ್ಕೊಳ್ಳುವ. ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಇಬ್ಬರಿಗೆ ತಿನ್ನುವಷ್ಟು, ಇಬ್ಬರಿಗೆ ಆರಾಮಾಗಿ ತಿನ್ಬೋದು. ನಾನೊಂದು 200 ಗ್ರಾಮ್ ರೈಸ್ ತಗೊಂಡಿದ್ದೇನೆ. ಇದನ್ನೀಗೆಲ್ಲ ಮಿಕ್ಸ್ ಮಾಡುವ. ಓಕೆ ಫ್ರೆಂಡ್ಸ್, ನೋಡಿ ಇದಾಗಿದೆ. ನೋಡಿ ಎಲ್ಲ ಫ್ರೈ ಆಗಿದೆ ಮೊಟ್ಟೆ. ಇಷ್ಟಾದರೆ ಸಾಕು, ಇನ್ನೂ ಡ್ರೈ ಆಗಲಿಕ್ಕೆ ಬಿಡಬೇಡಿ, ಹೀಗೆ ಇರಲಿ, ಸ್ವಲ್ಪ ಜ್ಯೂಸ್ ಇರಲಿ. ಆಯಿತಾ, ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ತೇನೆ. ಈಗ ಫ್ರೆಂಡ್ಸ್ ನಾನು 200 ಗ್ರಾಮ್ ರೈಸ್ ಮಾಡಿ ಇಟ್ಕೊಂಡಿದ್ದೇನೆ, ಉದುರುದಾಗಿ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ನೀವು ನೈಟ್ ರೈಸ್ ಉಳಿದಿದ್ದರೂ ಕೂಡ ಹಾಕ್ಕೊಳ್ಬೋದು. ಇದು ಆ್ಯಡ್ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕುವ.
ಎಲ್ಲವನ್ನು ಮಿಕ್ಸ್ ಮಾಡುವ. ಈಗ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಆಗಿದೆ ನೋಡಿ. ಒಂದು ತ್ರೀ ಮಿನಿಟ್ಸ್ ಹೀಗೆ, ಒಂದು 3 ನಿಮಿಷ ಹೀಗೆ ಕುಕ್ಕಾದರೆ ಆಯಿತು. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ? ಓಕೆ ಫ್ರೆಂಡ್ಸ್, ಇದಾಗಿದೆ. ನಾನು ಸ್ಟವ್ ಆಫ್ ಮಾಡ್ತೇನೆ. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಬೋದು. ನೋಡಿ ಮಿಕ್ಸಿಗೆ ಜಾರಿಗೆ ಎಲ್ಲ ಹಾಕಿ ರುಬ್ಬಿದ್ರೆ ಆಯಿತು. ಎಷ್ಟು ಈಸಿಯಾಗಿ ಬರ್ತದೆ ನೋಡಿ. ತುಂಬ ಟೇಸ್ಟಿಯಾಗಿರ್ತದೆ, ಸ್ಪೈಸಿಯಾಗಿರ್ತದೆ ಫ್ರೆಂಡ್ಸ್. ಈಗ ಮಳೆಗಾಲ ಅಲ್ವಾ, ಈಗ ಈ ಥರ ಒಂದು ರೆಸಿಪಿ ಮಾಡಿ ತಿಂತ ಇದ್ರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ನೀವು ಲಂಚ್ ಬಾಕ್ಸಿಗೂ ಹಾಕ್ಕೊಳ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತಗೊಳ್ಬೋದು, ಹಾಗೆ ಈವ್ನಿಂಗ್ ಕೂಡ ತಿನ್ಬೋದು ಫ್ರೆಂಡ್ಸ್. ಆಯಿತಾ? ಫ್ರೈಡ್ ರೈಸ್ ಥರ ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ ಸೂಪರಾಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಸರ್ವ್ ಮಾಡೋಣ.